28ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಉಡುಪಿ ಮಠಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ನಮಗೂ ಬಂದಿರುವಂಥದ್ದು. ಅಧಿಕೃತವಾಗಿ ಇನ್ನೂ ಬರಬೇಕು, ಆದರೂ ಕೂಡ ಬಹುತೇಕ ಬರ್ತಾರೆ ಅನ್ನೋ ಮಾಹಿತಿ ಬಂದಿದೆ. ಹಾಗಾಗಿ ನಮ್ಮೆಲ್ಲ ಶಾಸಕರು ಸಂಸದರ ನೇತೃತ್ವದಲ್ಲಿ ಇದಕ್ಕೊಂದು ಪೂರ್ವ ತಯಾರಿ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಇವತ್ತು ಬಂದಿದ್ದೇನೆ. ಬೆಳಗ್ಗೆ ಮಂಗಳೂರಿನ ಪುತ್ತೂರಿನಲ್ಲಿ ಅಟಲ್ಜಿಯವರ 100ನೇ ಜನ್ಮ ಶತಾಬ್ದಿ ಹಂಗಾಗಿ ಒಂದು ಭಾವನಾತ್ಮಕ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಆಯೋಜನೆ ಮಾಡಿದರು. ಆ ಕಾರ್ಯಕ್ರಮನ ಮುಗಿಸ್ಕೊಂಡು ಈ ಉಡುಪಿಗೆ ಬಂದಿದ್ದಾರೆ. ಜಿಲ್ಲೆಯ ಅಧ್ಯಕ್ಷರು ಮೇಲೆ ಶಾಸಕರು ಏನು ಚರ್ಚೆ ಮಾಡಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತಲೇ ಬಂದಿರುವಂಥದ್ದು. ಸಹಜವಾಗಿ ಪ್ರಧಾನಮಂತ್ರಿಗಳು ಭಾಳ ವರ್ಷಗಳ ನಂತರದಲ್ಲಿ ಉಡುಪಿಗೆ ಬರ್ತಾ ಇರೋದ್ರಿಂದ ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಇದೆ. ಜನಸಾಮಾನ್ಯರಲ್ಲೂ ಸಹ ಪ್ರಧಾನಮಂತ್ರಿ ನೋಡಬೇಕು ಅನ್ನುವ ಉತ್ಸಾಹ ಸಹಜವಾಗಿ ಇದ್ದೇ ಇರ್ತದೆ. ಹಾಗಾಗಿ ಎಲ್ಲ ಅಧಿಕಾರಿಗಳ ಜೊತೆಲೂ ಕೂಡ ಚರ್ಚೆ ಮಾಡಿ ರೋಡ್ ಶೋ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತೀವಿ. 28ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಉಡುಪಿ ಮಠಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ನಮಗೂ ಬಂದಿರುವಂಥದ್ದು. ಅಧಿಕೃತವಾಗಿ ಇನ್ನೂ ಬರಬೇಕು, ಆದರೂ ಕೂಡ ಬಹುತೇಕ ಬರ್ತಾರೆ ಅನ್ನೋ ಮಾಹಿತಿ ಬಂದಿದೆ. ಹಾಗಾಗಿ ನಮ್ಮೆಲ್ಲ ಶಾಸಕರು ಸಂಸದರ ನೇತೃತ್ವದಲ್ಲಿ ಇದಕ್ಕೊಂದು ಪೂರ್ವ ತಯಾರಿ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಇವತ್ತು ಬಂದಿದ್ದೇನೆ. ಬೆಳಗ್ಗೆ ಮಂಗಳೂರಿನ ಪುತ್ತೂರಿನಲ್ಲಿ ಅಟಲ್ಜಿಯವರ 100ನೇ ಜನ್ಮ ಶತಾಬ್ದಿ ಹಂಗಾಗಿ ಒಂದು ಭಾವನಾತ್ಮಕ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಆಯೋಜನೆ ಮಾಡಿದರು. ಆ ಕಾರ್ಯಕ್ರಮನ ಮುಗಿಸ್ಕೊಂಡು ಈ ಉಡುಪಿಗೆ ಬಂದಿದ್ದಾರೆ. ಜಿಲ್ಲೆಯ ಅಧ್ಯಕ್ಷರ ಮೇಲೆ ಶಾಸಕರು ಏನು ಚರ್ಚೆ ಮಾಡಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತಲೇ ಬಂದಿರುವಂಥದ್ದು. ಸಹಜವಾಗಿ ಪ್ರಧಾನಮಂತ್ರಿಗಳು ಭಾಳ ವರ್ಷಗಳ ನಂತರದಲ್ಲಿ ಉಡುಪಿಗೆ ಬರ್ತಾ ಇರೋದ್ರಿಂದ ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಇದೆ. ಜನಸಾಮಾನ್ಯರಲ್ಲೂ ಸಹ ಪ್ರಧಾನಮಂತ್ರಿ ನೋಡಬೇಕು ಅನ್ನುವ ಉತ್ಸಾಹ ಸಹಜವಾಗಿ ಇದ್ದೇ ಇರ್ತದೆ. ಹಾಗಾಗಿ ಎಲ್ಲ ಅಧಿಕಾರಿಗಳ ಜೊತೆಲೂ ಕೂಡ ಚರ್ಚೆ ಮಾಡಿ ರೋಡ್ ಶೋ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತೀವಿ. 28ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಉಡುಪಿ ಮಠಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ನಮಗೂ ಬಂದಿರುವಂಥದ್ದು. ಅಧಿಕೃತವಾಗಿ ಇನ್ನೂ ಬರಬೇಕು, ಆದರೂ ಕೂಡ ಬಹುತೇಕ ಬರ್ತಾರೆ ಅನ್ನೋ ಮಾಹಿತಿ ಬಂದಿದೆ. ಹಾಗಾಗಿ ನಮ್ಮೆಲ್ಲ ಶಾಸಕರು ಸಂಸದರ ನೇತೃತ್ವದಲ್ಲಿ ಇದಕ್ಕೊಂದು ಪೂರ್ವ ತಯಾರಿ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಇವತ್ತು ಬಂದಿದ್ದೇನೆ. ಬೆಳಗ್ಗೆ ಮಂಗಳೂರಿನ ಪುತ್ತೂರಿನಲ್ಲಿ ಅಟಲ್ಜಿಯವರ 100ನೇ ಜನ್ಮ ಶತಾಬ್ದಿ ಹಂಗಾಗಿ ಒಂದು ಭಾವನಾತ್ಮಕ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಆಯೋಜನೆ ಮಾಡಿದರು. ಆ ಕಾರ್ಯಕ್ರಮನ ಮುಗಿಸ್ಕೊಂಡು ಈ ಉಡುಪಿಗೆ ಬಂದಿದ್ದಾರೆ. ಜಿಲ್ಲೆಯ ಅಧ್ಯಕ್ಷರ ಮೇಲೆ ಶಾಸಕರು ಏನು ಚರ್ಚೆ ಮಾಡಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತಲೇ ಬಂದಿರುವಂಥದ್ದು. ಸಹಜವಾಗಿ ಪ್ರಧಾನಮಂತ್ರಿಗಳು ಭಾಳ ವರ್ಷಗಳ ನಂತರದಲ್ಲಿ ಉಡುಪಿಗೆ ಬರ್ತಾ ಇರೋದ್ರಿಂದ ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಇದೆ. ಜನಸಾಮಾನ್ಯರಲ್ಲೂ ಸಹ ಪ್ರಧಾನಮಂತ್ರಿ ನೋಡಬೇಕು ಅನ್ನುವ ಉತ್ಸಾಹ ಸಹಜವಾಗಿ ಇದ್ದೇ ಇರ್ತದೆ. ಹಾಗಾಗಿ ಎಲ್ಲ ಅಧಿಕಾರಿಗಳ ಜೊತೆಲೂ ಕೂಡ ಚರ್ಚೆ ಮಾಡಿ ರೋಡ್ ಶೋ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತೀವಿ.